ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಹೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಂತೂ ನಾವು ಕೊಲ್ಲಾಪುರ್ಗೆ ಹೊಂಟೀವ್ರಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನ ದರ್ಶನ ಮಾಡಕ್ಕಂತೇಳಿ ಹೊಂಟೀವ್ರಿ. ತಿರುಪತಿಗೆ ಹೋಗಿ ಬಂದಿದ್ದು 3 ತಿಂಗಳ ಒಳಗಡೆ ನಾವು ಕೊಲ್ಲಾಪುರಿಗೆ ಹೋಗ್ಬೇಕಂತೇಳಿ ಒಂದು ಇದು ಐತರಿ, ಆಚಾರ ಐತಂತೇಳಿ ಅಂತಾರಿ. ಎಲ್ಲಾರು ಹಂಗ ಮಾಡ್ತಾರ. ಯಾಕಂದ್ರೆ ತಿರುಪತಿಲಿಂದ ದರ್ಶನ ಆಗಿದ ತಕ್ಷಣ ಹಂಗಿಂದ ಹಂಗ ಟ್ರೈನಿಗೆ ಹೋಗಿ ದರ್ಶನ ಮಾಡ್ಕೊಂಡು ಮನೆಗೆ ಬರ್ತಾರ್ರಿ. ನಮ್ಗಂತೂ ಟೈಮ್ ಇದ್ದಿಲ್ಲ ಅಂತೇಳಿ ನಾವು ಮನೆಗ್ ಬಂದು ಒಂದೂವರೆ ತಿಂಗಳ ಆಯ್ತ್ರಿ. ನಾವು ಹೋಗಿ ಬಂದಂತೂ 1.5 ತಿಂಗಳ ಆಯ್ತು. ಅಷ್ಟೊಳಗಡೆನು ಹೋಗಿ ಬಂದ್ಬಿಡೋಣ. ಮತ್ತೆ ಆಮೇಲೆ ಹುಡುಗರ್ದು ಎಕ್ಸಾಮ್ ಎಲ್ಲ ಚಾಲು ಆದ್ಮೇಲೆ ಹೋಗಕ್ ಆಗೋದಿಲ್ಲ ಅಂತೇಳಿ ಇವತ್ತಂತೂ ಹೊಂಟೀವ್ರಿ ನಾವು. ನೋಡ್ರಿ, ಮುಗುಂದನ್ಗಂತೂ ಅವ್ರ ಅಜ್ಜಿ ಅಂತೂ ರೊಕ್ಕ ಕೊಟ್ಟಾರ್ರಿ. ಅವನಂತೂ ಯಾರಿಗೂ ಕೊಡೋದ್ನು ಇಲ್ಲ ಅದ್ ರೊಕ್ಕ. ಅವನ ಇಟ್ಕೊಂಡು ನಮ್ಗೆ ತೋರ್ಸಿ ಜೇಬ್ನಾಗ ಇಟ್ಕೊಂತಾನಷ್ಟ. ಹುಡುಗರ್ಗಂತೂ ಟ್ರೈನ್ನಾಗ ನಾವು ತಿನ್ಸಿದೀವ್ರಿ ಇಡ್ಲಿ. ಹೊರಗಿನ ತಗೊಂಡ್ ಬಂದಿದ್ರಿ ಇಡ್ಲಿ ಅಂತೂ. ಮನೆಯಾಗಿಂತಂತೂ ಬೆಳಗ್ಗೆ 5 ಗಂಟೆಗೆ ಎದ್ದು ಪುಳಿಯೋಗರೆ ಆಮೇಲೆ ಆಲೂಗಡ್ಡಿ ಪಲ್ಯ ಮಾಡಿದ್ದೀರಿ ನಾನು. ನಮ್ಗೆ ಮಧ್ಯಾಹ್ನ ಆಗಿ ಮತ್ತೆ ರಾತ್ರಿಗಾದ ಚಲೋ ಅಂತೇಳಿ ಹುಡುಗರಂತೂ ಹ್ಯಾಪಿ ಆಗಂತೂ ಆಡಾಕತ್ತಾರೆ, ಗೇಮ್ ಆಡಾಕತ್ತಾರೆ. ಮತ್ತೆ ಕ್ಲೇ ಕೊಡ್ಸಿದ್ರಿ ಅವರಪ್ಪ, ಅದ ಆಡಾಕತ್ತಾರೆ. ನಾವು ಚಾಗಿ ಕುಡಿದು ಕುಂತೀವ್ರಿ. ಯಾಕಂದ್ರೆ ಫ್ಲಾಸ್ಕ್ನಾಗ ಚಾ ತಗೊಂಡ್ ಬಂದಿದ್ದೀರಿ ನಾವಂತೂ. ಟ್ರೈನಾಗ ತಗೊಳೋದು ಬೇಡ ಅಂತೇಳಿ ಹುಡುಗರ್ಗಂತೂ ಕ್ಲೇ ಅಂತೂ ಅವರಪ್ಪ ಕೊಡ್ಸಿದ್ರಿ. ಒಂದಿನ ಮುಂಚೆ ಅಂದ್ರೆ ಶುಕ್ರವಾರ ಕೊಡ್ಸಿದ್ರಿ ಕ್ಲೇ ಅಂತೂ. ಟ್ರೈನಾಗ ಆಡ್ಕೊಂಡು ಸುಮ್ಮನೆ ಕುಂದಿರ್ತಾರ, ಕಾಡ್ಸೋದಿಲ್ಲ ಅಂತೇಳಿ. ದೀಕ್ಷಿತ್ ಅಂತೂ ಬೆಳಗ್ಗೆ ಜಲ್ದಿ ಎದ್ದಿದ್ಲಲ್ರಿ, ಮಕ್ಕೊಂಡ್ಬಿಟ್ಲೆ. ಹುಬ್ಳಿಯಿಂದ ನಮ್ಗಂತೂ 8 ಗಂಟೆಗಂತೂ ಟ್ರೈನ್ ಐತ್ರಿ. ಆ ಟ್ರೈನ್ 8 ಗಂಟೆಗೆ ಇದ್ದಿದ್ದು ನಾವು ಕೊಲ್ಲಾಪುರಿಗೆ 4:15 ಹೋಗಿ ಮುಟ್ತೀವ್ರಿ ನಾವಂತೂ. ಅದಕ್ಕೆ ಟ್ರೈನ್ ಹೋಗಕತ್ತಿದ್ವಿ. ಯಾಕಂದ್ರೆ ಫೆಸಿಲಿಟಿ ಎಲ್ಲ ಇರ್ತೈತಲ್ರಿ, ಕುಂದ್ರಾಕ ವಾಶ್ರೂಮ್ಗೆ ಹೋಗಕ್ಕೆಲ್ಲ ಚಲೋ ಇರ್ತೈತಂತೇಳಿ ನಾವು ಟ್ರೈನಿಗೆ ಹೊಂಟೀವ್ರಿ. ಮುಕುಂದನಂತೂ 70 ರೂಪಾಯಿ ಇಟ್ಕೊಂಡ್ರಿ ಜೇಬ್ನಾಗ. 10 ಸರಿ ತೆಗಿಯಾಕತ್ತನ್ರಿ, ಮತ್ತೆ 10 ಸರಿ ಜೇಬ್ನಾಗ ಇಟ್ಟಾಕತ್ತನ್ರಿ. ಟ್ರೈನಾಗ ಬಂದಿದ್ದೆಲ್ಲ ನೀವು ಕೊಡಿಸ್ರಿ ಅಂತ ನನಗೆ. ಇಲ್ಲಕಂದ್ರೆ ಅವ್ರಪ್ಪ ಕೇಳಾಕತ್ತ, ನೀವು ಅವ್ನು 1 ರೂಪಾಯಿನೂ ಕೊಡಾಕತ್ತಿಲ್ಲ ರೀ ಅದ್ರೊಳಗಿಂದಂತೂ. ಟೈಮ್ ಅಂತೂ ಇವಾಗ 2 ಗಂಟೆ ಆಯ್ತ್ರಿ. ಊಟ ಎಲ್ಲ ಮಾಡ್ಕೊಂಡ್ವಿ ನಾವು. ಊಟ ಎಲ್ಲ ಮಾಡ್ಕೊಂಡು ಬಾದಾಮ್ ಮಿಲ್ಕ್ ಕೇಳಿದ್ರಿ ಹುಡುಗರು. ಅವರಂತೂ ನಮ್ಮ ಮನೆಯವ್ರಂತೂ ಹುಡುಗರ್ಗೆ ಬಾದಾಮ್ ಮಿಲ್ಕ್ ಕೊಡ್ಸಿದ್ರು. ಅವ್ರಂತೂ ಲಸ್ಸಿ ತಗೊಂಡ್ರಿ, ನಾನು ಲಸ್ಸಿ ಕುಡ್ದ್ರಿ. ನೆಕ್ಸ್ಟ್ ಸ್ಟಾಪ್ ಕೊಲ್ಲಾಪುರ ರೀ. ಅಂದ್ರೆ ಇವಾಗ 4:15 ಟೈಮ್ ಆಗೈತ್ರಿ. ನೆಕ್ಸ್ಟ್ ಸ್ಟಾಪ್ ಕೊಲ್ಲಾಪುರ ಅಂತೇಳಿ ಇವಾಗ ಇಳಿಬೇಕಂತೇಳಿ ಹೇಳಿದ್ರಿ ನಮ್ಮ ಮನೆಯವ್ರ. ಅವ್ರಿಗಂತೂ ಗೊತ್ತಿರ್ತೈತಲ್ರಿ ಟ್ರೈನಾಗ ಹಿವೇರ್ ಇಸ್ ಮೈ ಟ್ರೈನ್ ಅದ್ ಆ್ಯಪ್ ಐತಲ್ರಿ, ಅದ್ರೊಳಗೆ ನೋಡ್ತಾ ಇರ್ತೀವ್ರಿ ನಾವು ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ. ಇವಾಗ ಇಳಿದು ಹೆಂಗೆ ಹೋಗೋಣ ಅಂತೇಳಿ ನೋಡೋಣ. ನೋಡ್ರಿ, ಟ್ರೈನ್ ಅಂತೂ ಇಳಿದು ನಾವು ಸ್ಟೇಷನಿಂದ ಆಟೋ ಹಿಡಿದ್ರಿ. ಅಂದ್ರೆ ಗುಡಿ ಕಡೆ ಹೋಗಾಕ 100 ರೂಪಾಯಿ ಕೇಳಿದ್ರಿ. ಸರಿ ಅಂತೇಳಂದ್ವಿ. ಅವರ ಹೇಳಿದ್ರೆ ನಮ್ಗೆ ಗೊತ್ತಿರೋದು ಹೋಟೆಲ್ ಹಿಂಗೆ ಲಾಡ್ಜ್ ಐತಿ, ಅಂದ್ರೆ ಒಂದಿನ ಸ್ಟೇ ಇರೋದಿದ್ರೆ ನೀವು ಅಲ್ಲಿ ಇರ್ಬೋದು ಅಂತ ಹೇಳಿದ್ರು. ಫ್ರೆಂಡ್ಸ್, ಯಾವಾಗ್ಲೂ ಇರ್ಲಿ, ನೀವು ಯಾವ ಗುಡಿಗೆ ಹೋದ್ರು ಎಲ್ಲೇ ಟ್ರಾವೆಲ್ ಮಾಡಿದ್ರು ಮೊದಲು ರೂಮ್ ಹೆಂಗೈತೆ ಅಂತೇಳಿ ನೋಡ್ರಿ, ಆಮ್ಯಾಗ ನೀವು ಬುಕ್ ಮಾಡ್ರಿ. ಒಮ್ಮೆಕ್ಲೇನ್ ಬುಕ್ ಮಾಡಿದ್ಮ್ಯಾಗ ನೀವು ಆಧಾರ್ ಕಾರ್ಡ್ ಅದೆಲ್ಲ ಕೊಟ್ಟು ಬುಕ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದೊಂದು ಹೋಟೆಲ್ಸ್ ಅಂತೂ ಚಲೋ ಇರೋದಿಲ್ಲ ರೀ. ನೀರಿನ ಪ್ರಾಬ್ಲಮ್ ಇರ್ತಾವ್ರಿ, ರೂಮಿಂದೆಲ್ಲ ಸಣ್ಣ ಇರ್ತಾವ, ಆದ್ರೂ ಜಾಸ್ತಿ ರೇಟ್ ಹೇಳ್ತಾ ಇರ್ತಾರಿ. ಫ್ರೆಂಡ್ಸ್, ನಾವ್ ಹಿಡಿದಿದ್ ರೂಮ್ ಅಂತೂ 1800 ರೀ. ಅಂದ್ರೆ ನಾರ್ಮಲ್ ಒಂದ ರೂಮ್ ಇರ್ತೈತ್ರಿ, ಅದ್ರೊಳಗೆ ಅಟ್ಯಾಚ್ ಬಾತ್ರೂಮ್ ಇರ್ತೈತಿ. ಅದಕ್ ಬಂದು 1500 ಅಂತೇಳಿ ಹೇಳಿದ್ರಿ. ಆಮ್ಯಾಗ ಎಸಿ ರೂಮ್ ಅಂತ ನಮ್ಮ ಮಗನ್ ಮುಂದೆ ಹೇಳ್ಬಿಟ್ರಿ. ಅವ್ರಂತೂ ರೂಮ್ ಕೊಡೋರು. ಅವನಂತ ಅದ ಹಿಡ್ದರಿ, ನನಗೆ ಎಸಿ ರೂಮ್ ಬೇಕಂತ ಹೇಳಿ. ಬೇಡಪ್ಪ ಥಂಡಿ ಆಗ್ತೈತಿ ಅಂತೇಳಿ ಹೇಳಿದ್ರು ಕೇಳಿಲ್ಲ ರೀ ಅವನಂತೂ. ಇಲ್ಲ, ನನಗೆ ಎಸಿ ರೂಮ್ ಬೇಕಂತ ಹೇಳಿ ಅದ ತಗೊಂಡರಿ. ಇದು ಆಟೋದವ್ರನ್ನ ತೋರ್ಸಿದ್ರಿ ಒಂದು ರೂಮ್, ಅದನ್ನು 1500 ರೂಪಾಯಿ ಅಂತೇಳಿ ಹೇಳಿದ್ರಿ. ಅಷ್ಟೇನು ಚಲೋ ಇದ್ದಿಲ್ಲ ರೀ ರೂಮ್. ನಮ್ಮ ಮನೆಯವ್ರಂತೂ ಬ್ಯಾಡ ಅಂತಂದ್ರೆ, ಈ ಸರಿ ತಗೋ ಹಿಂಗ ಆಟೋದವ್ರಿಗಂದ್ರು ಯಾಕೆ ಸುಮ್ಮನೆ ಅವ್ರಿಗೆ ತ್ರಾಸ ಕೊಡೋದು, ನಾವೇ ಹೋಗಿ ನೋಡೋಣ ಅಂತೇಳಿ ಹೇಳಿದ್ರಿ. ಹೇಳಿದ್ಮ್ಯಾಗ ಒಂದು ರೂಮ್ ನೋಡಿದ್ರಿ ನಾವು.
ಚಲೋ ಇತ್ತು ರೀ, ರೂಮ್ ಎಲ್ಲ ಚಲೋ ಇತ್ತು. ಎ ಸಿ ರೂಮಿಂದ ನೋಡಿದ್ವಿ ರೀ ನಾವು. ಹುಡುಗ ಕಾಡ್ಸಕತ್ತಾನ ಅಂತೇಳಿ ನಾ ಆಯ್ತು ಜಳಕ ಎಲ್ಲ ಮುಗಿಸ್ಕೊಂಡಿರಿ. ನಾವು ಜಳಕ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನಾನ ರೀ, ಶನಿವಾರ ದಿನಾನ ನಾವು ದರ್ಶನಕ್ಕೆ ಹೋಗ್ಬೇಕಂತೇಳಿ ಇದು ಮಾಡ್ಕೊಂಡ್ವಿ. ಶನಿವಾರ ದಿನ ಚಲೋನ ಐತಲ್ರಿ, ವೆಂಕಟೇಶ್ವರ ಸ್ವಾಮಿ ಅವ್ರದ್ದು ದಿನಾನು ಅಲ್ರಿ, ವಾರಾನು ಅಲ್ರಿ ಅದು. ಅದಕ್ಕಂತೇಳಿ ಶನಿವಾರ ನಾವು ದರ್ಶನ ಮಾಡ್ಕೊಳ್ಳೋಣ. ಶನಿವಾರ ರಾತ್ರಿ ಇದ್ದು ಮತ್ತು ಸೋಮವಾರ ಬೆಳಗ್ಗೆ ನಮ್ಗೆ 11 ಗಂಟೆಗೆ ಟ್ರೈನ್ ಐತ್ರಿ ಹುಬ್ಳಿಗೆ ಹೋಗೋದು ಕೊಲ್ಲಾಪುರಿಂದ ಅಂತೇಳಿ. ಸರಿ ನೋಡ್ರಿ, ಎ ಸಿ ಅಂದ್ರಿ, ಎ ಸಿ ತೊಗೊಂಡಿರಿ. ಆವತ್ತಿಂದ ನನಗೆ ಫುಲ್ಲು ಜ್ವರ ರೀ ಹುಡುಗನ್ಗಂತೂ. ನಾವಂತೂ ರೆಡಿ ಆದ್ವಿ ರೀ. ರೆಡಿಯಾಗಿ ಚಕಟ್ ಆಗಿ ಇನ್ನು ಗುಡಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳಿ ಇನ್ನು ನಡೆದ್ವಿ ರೀ. ಹುಡುಗರಿಗಂತೂ ನೋಡ್ರಿ, ಅವನಂತೂ ಎ ಸಿ ಹಾಕೇ ಇಲ್ಲ ರೀ, ಬಂದ್ ಮಾಡೇ ಇದ್ದಾನ್ರಿ. ಯಾಕಂದ್ರೆ ಅವನಿಗೂ ಬಂದ ತಕ್ಷಣ ಆರಾಮಿಲ್ದಂಗೆ ಆಗ್ಬಿಟ್ಟೈತ್ರಿ ಹುಡುಗನ್ಗೆ. ಸರಿ ಮತ್ತೆ ಗುಡಿಗೆ ಹೋಗೋಣ ನೋಡ್ರಿ. ಲೈಟ ಬಂದು ಅದು ಕೀ ಹಿಂಗೆ ತೆಗಿದ ತಕ್ಷಣ ರೀ ಲೈಟ್ ಎಲ್ಲ ಬಂದ್ ಆಗ್ತಾವ್ರಿ ರೂಮಿಂದ. ಫ್ರೆಂಡ್ಸ್, ನಾವಿದ್ದಿದ್ದು ಲಾಡ್ಜ್ ಕಡೆಯಿಂದ 5 ನಿಮಿಷ ರೀ ದಾರಿ. ಗುಡಿಗಂತೂ ಭಾಳ ದೂರ ಅಂತೂ ನಾವು ಹಿಡ್ದಿಲ್ಲ ರೀ. ಇದ ನೋಡ್ರಿ, ನಾವಿದ್ದಿದ್ ರೂಮ್ ಮ್ಯಾಗ ಇಲ್ಲೈತಿ. ಇಲ್ಲಿಂದ 5 ನಿಮಿಷ ದಾರಿ ರೀ, ದೂರ ಅಂತೂ ಇಲ್ಲ. ಹಂಗ ಹೋಗ್ತಾ ಹೋಗ್ತಾ ಎಲ್ಲ ಅಂಗಡಿ ಎಲ್ಲ ನೋಡ್ಕೊಂಡು ಹೋಗೋಣ. ಏನಾದ್ರು ಬೇಕಂದ್ರಲ್ಲ ರಾತ್ರಿ ಬರುವಾಗ ತಗೋಬಹುದು ಅಂತೇಳಿ. ಇವಾಗಂತೂ ಟೈಮ್ 7:30 ರೀ. ನಾವು ಜಲ್ದಿ ಬಂದ ತಕ್ಷಣ ನಾವು ಲೇಟ್ ಮಾಡಿಲ್ಲ ರೀ, ಜಲ್ದಿ ಜಳಕ ಮುಗಿಸ್ಕೊಂಡ್ ಗುಡಿಗೆ ಹೊಂಟಿವ್ರಿ. ಯಾಕಂದ್ರೆ ಮತ್ತೆ ರಾತ್ರಿ ಆಗ್ತೈತಲ್ಲ. ನಮ್ ಬೆಳಗ್ಗೆ ಮತ್ತೆ ಆದ್ರಲ್ಲ 11 ಗಂಟೆಗೆ ಟ್ರೈನ್ ಐತ್ರಿ ಮತ್ತೆ ನಾವು ಕೊಲ್ಲಾಪುರಿಂದ ಹುಬ್ಳಿಗೆ. ಅದಕ್ಕ ಎಲ್ಲ ಅಂಗಡಿ ಎಲ್ಲ ನೋಡ್ಕೊಂಡ್ ಹೊಂಟಿವಿ ನೋಡ್ರಿ ನಾವಂತೂ. ಮತ್ತೆ ರಾತ್ರಿ ಬರುವಾಗ ಏನಾದ್ರು ಬೇಕಂದ್ರೆ ಅದ ಅಂಗಡಿಯಾಗ ತಗೋಬಹುದು ಅಂತೇಳಿ ಎಲ್ಲ ಅಂಗಡಿ ಎಲ್ಲ ನೋಡ್ಕೊಂಡ್ ಹೊಂಟಿರಿ, ಎಲ್ಲೆಲ್ಲಿ ಏನೇನ್ ಇದಾವ ಅಂತ ಹೇಳಿ. ನಾವಂತೂ ಗುಡಿ ಕಡೆ ಬಂದಿವ್ರಿ. ನೋಡ್ರಿ, ಗುಡಿ ಕಡೆ ಅಂತೂ ಆಟ ಆಡೋ ಸಾಮಾನ್ಲಿಂದ ಹಿಡ್ಕೊಂಡು ಹುಡುಗರು ಏನಾದ್ರು ತಗೋಬೇಕಂದ್ರೆ, ನಮ್ಗೆ ಏನಾದ್ರು ತಗೋಬೇಕಂದ್ರು ಎಲ್ಲ ಅಂಗಡಿ ಎಲ್ಲ ಇದಾವ್ರಿ. ಮೊದಲು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ನ, ಆಮ್ಯಾಗ ಏನಾದ್ರು ಬೇಕಂದ್ರೆ ತಗೋಬಹುದು ಅಂತೇಳಿ ಹೊಟ್ಟಿವ್ರಿ ನಾವಂತೂ ದರ್ಶನಕ್ಕ. ನಮ್ಮ ಮನೆಯವ್ರಂತೂ ಅದನ್ನಾಕತ್ತಾರ್ರಿ, ಜಲ್ದಿ ಹೋಗಿ ಗುಡಿ ಒಳಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗ್ಬಿಡೋಣ, ಹುಡುಗನ್ಗೂ ಆರಾಮ ಅನ್ಸಕತ್ತಿಲ್ಲ. ಆದ್ರೆ ಪ್ರಸಾದ ತಿನ್ನೋಣ, ಊಟ ಮಾಡೋಣ, ದೇವ್ರದ್ದು ಪ್ರಸಾದ. ಇಲ್ಕಂದ್ರೆ ರೂಮ್ನಾಗ ಹೋಗಿ ಏನಾದ್ರು ತಗೊಳ್ಳೋಣ, ರೂಮಿಗೆ ಹೋಗಿ ಏನಾದ್ರು ತಗೊಂಡ್ ಬರ್ತೀನಿ ಅಂತೇಳಿ ಅಂದ್ರಿ. ಯಾಕಂದ್ರೆ ಅವ್ನಿಗೆ ಭಾಳ ಜ್ವರ ಐತ್ರಿ ಹುಡುಗನ್ಗಂತೂ. ಅದಕ್ಕ ಅವ್ನ ನಿಂದ್ರಾಕು ಆಗಕತ್ತಿದ್ದಿಲ್ರಿ, ಅವ್ನಿಗೆ ತ್ರಾಸ ಆಗಾಕತ್ತಿತ್ತ. ಗುಡಿ ಒಳಗಂತೂ ರಿಪೇರಿ ನಡೆಯಕತ್ತೈತ್ರಿ, ಎಲ್ಲ ಕಟ್ಟಾಕತ್ತಾರ್ರಿ ಗುಡಿ ಒಳಗೆಲ್ಲ. ನೋಡ್ರಿ, ಎಲ್ಲ ಕಟ್ಟಾಕತ್ತಿದ್ದೈತ್ರಿ. ಹೋದ್ ಸರಿ ಬಂದಾಗ ಇದೇನು ಇದ್ದಿಲ್ಲ ರೀ. ಏನಾದ್ರು ಇರ್ತಾವ್ರಿ ರಿಪೇರಿ ಗಿಪೇರಿ, ಏನಾದ್ರು ಇದ್ರುನು ಕಟ್ಟೋದಿದ್ರು ಕಟ್ಟಾಕತ್ತಾರ್ರಿ. ಎಲ್ಲ ನೋಡ್ಕೊಂಡು ಹೋದ್ರಿ. ಹುಡುಗರು ಕರ್ಕೊಂಡ್ ಹೊಂಟಿವಲ್ರಿ, ಮತ್ತ ಕಂಬಿ ಗಿಂಬಿ ಎಲ್ಲ ಇದಾವ್, ಕರ್ಕೊಂಡ್ ಹೊಂಟಿವ್ರಿ ನಾವ್ ದರ್ಶನಕ್ಕ. ಒಳಗ್ ಹೋದ್ಮ್ಯಾಗಂತೂ ಗರ್ಭಗುಡಿಯಾಗ ಹೋದ್ಮ್ಯಾಗಂತೂ ನಾನು ವಿಡಿಯೋ ಅಂತೂ ತೆಗಿಯೋದಿಲ್ಲ ರೀ. ಅಲ್ಲಿ ಅಂತೂ ಬೋರ್ಡ್ ಅಂತೂ ಆಲ್ರೆಡಿ ಹಾಕಿರ್ತಾರ. ನಾವಂತೂ ಹೊಂಟಿವ್ರಿ. ಇಲ್ಲಿ ನೋಡ್ರಿ, ಮುಖಾಮುಖಿ ಅಂತೇಳಿ ಅಂದ್ರೆ ಹೊರಗಿಂದ ನಾವ್ ದರ್ಶನ ಮಾಡಬಹುದ್ರಿ. ಅಂದ್ರೆ ಪಾಳಿ ಹಿಡಿದು ಹೋಗ್ಲಾರ್ದಂಗ ದೂರ್ಲಿಂದ ನಮ್ಗ ದೇವಿ ಕಾಣಿಸ್ತಾರ್ರಿ. ಅದೇ ರೀ ಇದು ದರ್ಶನಕ್ಕ. ಇಷ್ಟು ದೂರ ನಾವ್ ಬಂದ ದೇವಿಗ್ ನೋಡ್ಲಾರ್ದಂಗ, ನಾ ಗದ್ಲಂತೂ ಬಹಳ ಇತ್ರಿ, ದೇವಿಗ್ ನೋಡ್ಲಾರ್ದಂಗ ಹೆಂಗ ಅಂತೇಳಿ ನಾವು ಪಾಳಿಗ್ ನಡಿದ್ರಿ. ಪಾಳಿ ಹಿಡ್ದ ಹೋಗೋಣ, 1 ತಾಸ ಏನ 1.5 ತಾಸ ಅದನ್ನು ಪರವಾಗಿಲ್ಲ ಅಂತೇಳಿ ಪಾಳಿ ಹಿಡ್ಕೊಂಡ ಹೊಂಟಿವ್ರಿ. ಗುಡಿ ತುಂಬಾ ಸಾಮಾನ್ಯ ಎಲ್ಲಾ ತಗೊಂಡಿರಿ ನಾನಂತೂ. ತಗೊಂಡ್ಮ್ಯಾಗ ಹುಡ್ಗ ಅಂತೂ ಕೆಳಗಿಳಿ ಆಕತ್ತಿದಿಲ್ರಿ, ಬಹಳ ಜ್ವರ ಇತ್ರಿ. ಜ್ವರ ಇತ್ತು ತಗೋ, ಆಮ್ಯಾಗ ಬೇಕಂದ್ರೆ ನಾವು ದವಾಖಾನಿಗ್ ತೋರ್ಸ್ಬಹುದು, ಇಲ್ಲಕಂದ್ರೆ ಏನಾದ್ರು ಔಷಧಿ ಹಾಕಿ ಅವ್ನಿಗೆ ಇದ್ ಮಾಡ್ಬಿಡೋಣ, ಹೋಗೋಣ. ಆದ್ರೂ ದರ್ಶನ ಅಂತೂ ಮಾಡೋಣ. ಇಷ್ಟು ದೂರ ಬಂದು ದರ್ಶನ ಮಾಡ್ಲಾರ್ದಂಗ ಹೋದ್ರೆ ಹೆಂಗ ಅಂತೇಳಿ ಹೊಂಟಿವ್ರಿ ನಾವ ದರ್ಶನಕ್ಕಂತೂ.
ಒಬ್ರದಂತೂ ದೇವ್ರಿಗೂ ಉಡಿ ಸಾಮಾನೆಲ್ಲ ತಗೊಂಡಿರ್ತೀರಿ. ಹೂವು ಕಾಯಿ ಆಮೇಲೆ ಬಳಿ ಏನೇನಿದ್ದೆಲ್ಲ ಎಲ್ಲ ಹೊಡಿತೀರಿ. ನೋಡಿ ಬೇಜಾರು ಅನಿಸ್ತೀರಿ ನನಗಂತೂ. ಯಾಕಂದ್ರೆ ಅವ್ರು ಅಷ್ಟು ಭಕ್ತಿಯಿಂದ ತಗೊಂಡ್ ಬಂದಿರ್ತಾವಲ್ಲ. ಕೈ ಜಾರಿ ಬಿತ್ರಿ ಗದ್ಲ ಇತ್ತಲ್ಲ, ಅದಕ್ಕೆ ಕೈ ಜಾರಿ ಬಿತ್ತು, ಏನು ಮಾಡಕ್ ಆಗುದಿಲ್ಲ. ಅವ್ರು ಬೇರೆದ್ನು ತಗೊಂಡ್ರೆ ನಡೆದಿರು ನಾವು ದರ್ಶನಕ್ಕೆ ಅಂತೇಳಿ. ಹುಡುಗನ್ಗಂತೂ ಮೈ ಅಂತೂ ಭಾಳ ಸುಡಾಕತ್ತೈತ್ರಿ. ಹೆಂಗ್ ನಾವ್ ಪಾಳಿ ಹಿಡ್ದು ಹೊಂಟಿವಲ್ರಿ ದರ್ಶನಕ್ಕ, ಹಂಗ ಅವ್ನ ಮೈ ಬಿಸಿ ಆಗಾಕತ್ತೈತ್ರಿ. ಹಂಗ ಕರ್ಕೊಂಡ್ ಹೊಂಟಿರಿ ನಾನಂತೂ ದರ್ಶನ ಮಾಡಾಕ. ಎಂಟು ಗಂಟೆ ಅಂತೂ ಆಯ್ತ್ರಿ. ಅವ್ರು ಹೇಳಾಕತ್ತೀರಿ ಅಲ್ಲಿ ಭಜನೆ ಮಾಡೋರು 8 ಗಂಟೆ ಆಯ್ತು ಆರತಿ ಮಾಡೋ ಟೈಮ್ ಅಂತೇಳಿ. ಫ್ರೆಂಡ್ಸ್ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದಿವ್ರಿ. ದರ್ಶನ ಎಲ್ಲ ಬಹಳ ಚಲೋ ಆಯ್ತ್ರಿ. ನಮಗಂತೂ ಭಾಳ ಖುಷಿ ಆಯ್ತು ದರ್ಶನ ಆಗಿದ್ದ. 9:00 ಅಂದ್ರೆ ನಾವು ಹೊರಗಡೆ ಬಂದಿವ್ರಿ ದರ್ಶನ ಮಾಡ್ಕೊಂಡ. सिकंदराबाद क्लियर कर दिया यार, फिर क्या बचा तुझे? ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡಿದ್ದೀವಿ ನಾವು. ರೊಕ್ಕ ಅಂತೂ ಕೊಟ್ಟಿದ್ದಿಲ್ಲ, ಚಿಲ್ಲರೆ ಇಲ್ಲ ಅಂತೇಳಿ ಹೇಳಿದ್ರಿ ಅಂಗಡಿದವ್ರ. ಅದಕ್ಕ ಹುಡುಗರು ಮತ್ತ ಅವ್ರು ಹೊಂಟಾರ್ರಿ ಕೊಡಾಕ ರೊಕ್ಕ ಅಂತೂ. ದೇವ್ರ ದರ್ಶನ ಅಂತೂ ಚಲೋ ಐತ್ರಿ. ಊಟ ಅಂತೂ ನಾವು ಮಾಡಾಕ್ ಹೋಗಾಕತ್ತಿಲ್ರಿ. ದೇವ್ರ ಪ್ರಸಾದ ಅಂತೂ ತಿನ್ನಾಕಂತೂ ನಾವು ಹೋಗಾಕತ್ತಿಲ್ಲ ರೀ. ಹುಡುಗನ್ ಭಾಳ ಜ್ವರ ಐತ್ರಿ. ಅವ್ರ ನಂಗೆ ಮಕ ನೋಡಿದ್ರಲ್ಲ, ನಮ್ಗೆ ಎಲ್ಲೂ ಅಡ್ಡಾಡಕೂ ಮನ್ಸಾಗಿಲ್ಲ ರೀ. ನಾವೇನ್ ಅನ್ಕೊಂಡಿದ್ವಿ, ಜಲ್ದಿ ಏನಾದ್ರು ದರ್ಶನ ಆದ್ರಲ್ಲ ಊಟ ಗೀಟ ಮಾಡ್ಕೊಂಡ್ ದೇವ್ರ ಪ್ರಸಾದ ಎಲ್ಲ ತಿನ್ಕೊಂಡ್ ಹುಡುಗರು ತಿಂದ್ರೆ ಚಲೋ, ಇಲ್ಲಾಂದ್ರೆ ಅವ್ರಿಗೆ ಹೊರಗಡೆ ಏನಾದ್ರು ಕೊಡ್ಸೋಣ. ನಾವಂತೂ ಹಂಗ ಒಂದ್ 10:30 ತನ ಹೋಗಿ ಏನಾದ್ರು ತಗೊಳ್ಳೋದಿದ್ರಲ್ಲ, ಹುಡುಗರಿಗಿರ್ಲಿ ನಮ್ಗಿರ್ಲಿ ನಮ್ಮ ಅತ್ತೆಯವ್ರ ನಾದ್ನಿಯವ್ರಿಗೆ ಏನಾದ್ರು ತಗೋಬೇಕಂತೇಳಿನ ನಾವ್ ಅದ ಅನ್ಕೊಂಡಿದ್ವಿ. ಹುಡುಗನ್ ಮಕ ನೋಡಿದ ತಕ್ಷಣ ನಮ್ಗ ಏನು ತಗೊಳಕ್ ಮನ್ಸನೂ ಆಗಿಲ್ಲ ರೀ. ಅದಕ್ಕ ಹಂಗ ಹೊಂಟಿವ್ರಿ ನಾವ್. ಏನ ರೂಮಿಗೆ ಹೋಗಿ ಬೆಳಗ್ಗೆ ಅಂತೂ ನಾವು ಪುಳಿಯೋಗರೆ ಕಟ್ಕೊಂಡ್ ಬಂದಿದ್ವಲ್ಲ, ಅದ ಇದ್ರ ಅದ ಊಟ ಮಾಡೋಣ, ಇಲ್ಕಂದ್ರ ಹೊರಗಿಂದ ಏನಾದ್ರು ತರ್ಸ್ಕೊಳ ಅಂತೆಲ್ಲ ಅನ್ಕೊಂಡಿರಿ. ಇಲ್ಲಂತೂ ನಾವ್ ಅಂಗಡಿಗೆ ಬಂದಿರಿ. ಅಂದ್ರೆ ಸರ ಎಲ್ಲ ಮಾರಾಕತ್ತಿದ್ರ ನೋಡಾಕ್ ಬಂದಿರಿ. ಒಂದಕ್ಕಿಂತ ಒಂದ್ ಚಲೋ ಇದಾವ್ರಿ. ನೋಡೋಣ ಏನಾದ್ರು ಚಲೋ ಅನ್ಸಿದ್ರೆ ತಗೊಳ್ಳೋಣ ಅಂತೇಳಿ ಸರ ಅಂಗಡಿಗೆ ಬಂದಿರಿ ನಾವಂತೂ. ಫ್ರೆಂಡ್ಸ್ ಹೋಗೋದಾರಿನಾಗ ಏನಾದ್ರು ಇಡ್ಲಿ ದೋಸೆ ಏನಾದ್ರು ಸಿಕ್ಕರೆ ತಗೊಂಡ್ ಹೋಗೋಣ ಅಂತೇಳಿ ನಾವ್ ಅನ್ಕೊಂಡಿವ್ರಿ. ಈ ಕೊಲ್ಲಾಪುರ್ನಾಗಂತೂ ವಡಾ ಪಾವ್ ಮತ್ತ ಇಂತ ಸ್ಯಾಂಡ್ವಿಚ್ ಬಿಟ್ಟು ಮತ್ತೇನು ಸಿಗೋದಿಲ್ಲ ಅಂತೇಳಿ ಗೊತ್ತಾಯ್ತು. ಏನು ಮಾಡಕ್ ಆಗೋದಿಲ್ಲ. ಫ್ರೆಶ್ ಆಗಂತೂ ಸ್ಯಾಂಡ್ವಿಚ್ ಮಾಡಾಕತ್ತಿದ್ರಿ. ಸ್ಯಾಂಡ್ವಿಚ್ ಬರ್ಗರ್ ಕೋಲ್ಡ್ ಕಾಫಿ ಇಂಥದೆಲ್ಲ ಮಾಡಾಕತ್ತಿದ್ರು. ದಿಶಿತಾಗಂತೂ ಭಾಳ ಇಷ್ಟ ರೀ ಇಂಥವೆಲ್ಲ. ಸರಿ ಅಮ್ಮ ನನ್ಗಿದ್ದಾಗ ಕೊಡ್ಸಂತಂದ್ರೆ ಮುಕುಂದನಂತೂ ಏನು ಬ್ಯಾಡ ಅಂತಂದ್ರಿ. ಜ್ವರ ಅಂತೂ ಭಾಳ ಇತ್ತು. ಹುಡುಗಿಗೋಸ್ಕರ ಅಂತೂ ನಾವು ಕುಂತೀವ್ರಿ. ಕುಂತ್ ಮಾಡಿಸ್ಕೊಂಡ್ ಹೋಗೋಣ. ಸ್ಯಾಂಡ್ವಿಚ್ ಏನಾದ್ರು ಕೇಳಿದ್ಲದಕ್ಕೆ, ಕೋಲ್ಡ್ ಕಾಫಿನ ಕೇಳಿದ್ಲು. ರಶ್ ಅಂತೂ ಭಾಳ ಇತ್ರಿ. ನೋಡ್ರಿ ನೀವಂತೂ ನೋಡ್ಲಿಕ್ಕತ್ತಿರಲ್ಲ, ಭಾಳ ಅಂದ್ರೆ ಭಾಳ ರಶ್ ಇತ್ರಿ. 1/2 ಅವರ್ ನೀವು ನಿಂತ್ರಲ್ಲ ನಿಮ್ಗೆ ಕೊಡ್ತೀವ್ರಿ ಅಂತೇಳಿ ಅಂದ್ರಿ ಅಂಗಡಿ ಹುಡ್ಗ ಅಂತೂ. ವೇಟ್ ಮಾಡ್ಬೇಕ್ರಿ ನೀವು 1/2 ಅವರ್, ಆವಾಗ ನಿಮ್ಗೆ ಸಿಗ್ತೈತಿ. ಇವಾಗ ಅರ್ಜೆಂಟ್ ಅಂದ್ರ ಆಗೋದಿಲ್ಲ ಅಂತೇಳಿ ಅಂದ್ರೆ. ಹುಡುಗರು ಅಂತೂ ತಿನ್ನಾಕ ಇಡ್ಲಿ ದೋಸೆ ಏನಾದ್ರು ರಾತ್ರಿ ಸಿಕ್ಕ್ರ ಚಲೋ ಇರ್ತೈತಿ ಅಂತೇಳಿ ಅನ್ಕೊಂಡಿವ್ರಿ. ಇಲ್ಲೇನು ಸಿಗೋದಿಲ್ಲ ಅಂತೇಳಿ ಗೊತ್ತಾಯ್ತು. ಸರಿ ಆಯ್ತು ತಗೋ, ಇದ ತಗೊಂಡ್ ಹೋಗೋಣ. ನಮಗೂ ಬೇಕಂದ್ರಲ್ಲ ಹಿಂಗ ಬರ್ಗರ್ ಏನಾದ್ರು ತಗೊಂಡ್ ಹೋಗಿ ತಿಂದು ಅಡ್ಜಸ್ಟ್ ಮಾಡ್ಕೊಂಡ್ ಬೆಳಗ್ಗೆ ಎದ್ದು ನಾಷ್ಟ ಗಿಷ್ಟ ಮಾಡ್ಕೊಂಡು ಇನ್ನು ಊರಿಗೆ ಹೋಗೋಣ ಅಂತೇಳಂದ್ರೆ ಹುಡುಗ ಅಂತೂ ಆಳಾಕತ್ತಿದ್ದರಿ. ಹೋಗೋವಾಗ ಔಷಧಿ ಅವ್ನಿಗೆ ತಗೊಂಡ್ ಹೋದಿವ್ರಿ ನಾವಂತೂ ರೂಮಿಗೆ. ಕೋಲ್ಡ್ ಕಾಫಿ ಅಂತೂ ಫಸ್ಟ್ ಕೊಟ್ರಿ. 2 ಕೋಲ್ಡ್ ಕಾಫಿ ತಗೊಂಡಿರಿ ದೀಕ್ಷಿತಾಗ ಮತ್ತೆ ದೀಕ್ಷಿತ್ ಅವರಪ್ಪಗ. ದೀಕ್ಷಿತ್ ಅಂತೂ ಫುಲ್ ಚಲೋ ಐತ್ ಅಂತೇಳಿ ಕೋಲ್ಡ್ ಕಾಫಿ ಅಂತೂ ಕುಡಿಯಾಕತ್ತಿಲ್ರಿ ಆಕಿ.
ಹುಡುಗರಿಗೂ ಹಸು ಆಗಿತ್ತಲ್ರಿ. ನಾವು ದರ್ಶನ ಮಾಡಕಂದ್ರೆ 3 ತಾಸು ಆಯ್ತು ಅಲ್ಲಿಂದ ಇಲ್ಲಿಗೆ ಬರೋತನ. ಹಸು ಅನ್ನಕತ್ತಿದ್ಲು. ಏನಾದರೂ ಇರಲಿ ಚಲೋ ಹೊಟ್ಟೆ ತುಂಬಿದ್ರೆ ಸಾಕಂತೇಳಿ ಈಗ ಕೋಲ್ಡ್ ಕಾಫಿ ಕೊಡ್ಸಿದ್ರಿ. ಅರ್ಧ ತಾಸು ವೇಟ್ ಮಾಡಿದ್ರಿ. ವೇಟ್ ಮಾಡಿದ್ಮ್ಯಾಗ ನೋಡ್ರಿ ರೆಡಿ ಆಯ್ತು ನಮ್ದಂತೂ ಸ್ಯಾಂಡ್ವಿಚ್. ನಮ್ದು ತಯಾರು ಮಾಡಕತ್ತಾನ್ರಿ ಪ್ಯಾಕ್ ಮಾಡಕ್ಕೆ ಹುಡುಗ ಅಂತೂ. ಹುಡುಗರ್ಗಂತೂ ಸ್ಯಾಂಡ್ವಿಚ್ ತೊಗೊಂಡಿರಿ. ಒಂದೆರಡು ಎಕ್ಸ್ಟ್ರಾನು ತೊಗೊಂಡಿರಿ ಸ್ಯಾಂಡ್ವಿಚ್. ಯಾಕಂದ್ರೆ ಪುಳಿಯೋಗರೆ ಅಂತೂ ಬೆಳಗ್ಗೆ ಮಾಡ್ಕೊಂಡ್ ಬಂದಿದ್ವಲ್ರಿ. 5 ಗಂಟೆಗೆ ಎದ್ದು ಪುಳಿಯೋಗರೆ ಮಾಡಿದ್ದೈತ್ರಿ. ಕೆಟ್ಟಿರ್ತೈತ ಚಲೋ ಇರ್ತೈತೆ ಅಂತೇಳಿ ಗೊತ್ತಿಲ್ಲ ರೀ ಪುಳಿಯೋಗರೆ. ಅದಕ್ಕೆ ಒಂದೆರಡು ಎಕ್ಸ್ಟ್ರಾ ತೊಗೊಂಡಿದ್ದೈತಿ. ರೂಮಿಗೆ ಹೋದ್ಮೇಲೆ ತಿಂದು ಬೆಳಗ್ಗೆ ನಾವು ಚೆಕ್ಔಟ್ ಆಗ್ತೀವಿ ಫ್ರೆಂಡ್ಸ್. 10 ಗಂಟೆ ಅಂದ್ರೆ ನಾವು ರೂಮಿನ ಚೆಕ್ಔಟ್ ಆದ್ವಿ. ಹೊರಗಡೆ ಬಂದ್ವಿ. 11 ಗಂಟೆ ಅಂದ್ರೆ ಟ್ರೈನ್ ಇತ್ರಿ. ನಾವಂತೂ ಹೊಂಟಿವ್ರಿ ರೈಲ್ವೆ ಸ್ಟೇಷನ್ಗೆ, ಕೊಲ್ಲಾಪುರ ರೈಲ್ವೆ ಸ್ಟೇಷನ್ಗೆ. ಎಷ್ಟು ಜಲ್ದಿ ನಾವು ಹೋಗ್ತೀವಲ್ರಿ ಟ್ರೈನ್ ಅಷ್ಟು ಸಿಗ್ತೈತಿ. ಮತ್ತು ಅಲ್ಲಿ ಏನಾದರೂ ಟ್ರಾಫಿಕ್ ಇದ್ರಲ್ಲ ಕಷ್ಟ ಆಗ್ತೈತಿ. ಆಟೋಗಂತೂ ಹೋಗ್ಬೇಕಲ್ಲ, ಟ್ರಾಫಿಕ್ ಇದ್ರೆ ಕಷ್ಟ ಆಗ್ತೈತಿ. ಅದಕ್ಕೆ ನಾವು ಹೊಂಟಿವಿ. ಬೆಳಗಂತೂ ನಾಷ್ಟ ಚಲೋ ಇದ್ದಿಲ್ಲ ರೀ. ಚಾನು ಕುಡ್ದಿಲ್ಲ. ನನಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂತ. ನಾಷ್ಟ ನೋಡಿ ಇಡ್ಲಿ ವಡ ನೋಡಿ ಸಿಟ್ಟು ಬಂತು. ಚಾನು ಕುಡ್ದಿಲ್ಲ. ನಮ್ಮ ಮನೆಯವ್ರು ಅಂದ್ರೆ ಇಲ್ಲಿ ಚಾ ಚಲೋ ಸಿಗ್ತೈತಿ ಮತ್ತು ಚಾ ಕುಡಿಯೋ ನಡೆ ಅಂತೇಳಿ. ಟ್ರೈನ್ಗಂತೂ ಭಾಳ ಟೈಮ್ ಆಗಿತ್ತು ರೀ. ಇನ್ನೊಂದು 10 ನಿಮಿಷ ಇಷ್ಟ ಇತ್ತು. ಅಷ್ಟರೊಳಗೆ ನಾವು ಆಟೋದವ್ರಿಗೆ ಅಣ್ಣ ಜಲ್ದಿ ಹೋಗ್ರಿ ಟೈಮ್ ಆಗಕತ್ತೈತಿ ಟ್ರೈನ್ ಅದು ಬಿಟ್ಟರಲ್ಲ ನಮ್ಗೆ ಬೇರೆದು ಇರೋದಿಲ್ಲ. ಇಲ್ಲಿ ಮತ್ತು ಮೀರಾಜ್ಗೆ ಹೋಗ್ಬೇಕು ನಾವು ಅಂತೇಳಿ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನೋಡ್ಕೊಂಡು ಬಂದೀವಿ. ಇನ್ನೇನು ಟ್ರೈನ್ ಬಿಡೋದೇ ಟೈಮ್ ಆಯ್ತು ರೀ. ನಮಗಂತೂ ಊಟನೂ ನಾವು ತೊಗೊಂಡಿಲ್ಲ ರೀ ಹೋಟೆಲ್ದಾಗ. ನಾಷ್ಟ ಇಷ್ಟ ತೊಗೊಂಡಿವಿ. ಹುಡುಗರಿಗೆ ಇಷ್ಟು ತಿನ್ಸಿದ್ವಿ ನೋಡಿರಿ. ಟ್ರೈನು ಬಿಟ್ಟು ಟ್ರೈನ್ ಹತ್ತಿ ನಾವು 5 ನಿಮಿಷಕ್ಕೆ ಟ್ರೈನ್ ಅಂತೂ ಬಿಡ್ತೀವಿ. ನೋಡಿರಿ ಒಂದು 5 ನಿಮಿಷ ಲೇಟ್ ಆದ್ರೂ ಮಿಸ್ ಆಗೋದ್ರಿ ಟ್ರೈನ್. ಯಾಕಂದ್ರೆ ಹುಡುಗರು ಕರ್ಕೊಂಡು ಬರ್ಬೇಕಲ್ರಿ. ಗೊತ್ತಿಲ್ದಿರೋ ಊರಿಗೆ ಬರೋದಿದ್ರೆ ಇದಾರಿ 1-2 ಸಾರಿ ನಾವು ಬಂದ್ರಲ್ಲ ನಮ್ಗೆ ಗೊತ್ತಾಗ್ಬಿಡ್ತೈತಿ ಅಂಥೇಳಿ. ಇದು 2ನೇ ಸಾರಿ ಇದು ಕೊಲ್ಲಾಪುರಿಗೆ ಬರೋದು. ಯಾಕಂದ್ರೆ ಹೋದ ಸರಿ ಬಂದಾಗ ನಾವು ಕಾರ್ ಮಾಡ್ಕೊಂಡು ಬಂದಿದ್ವಿ. ಆವಾಗ ಅಂದರೆ ನಮ್ಮ ಕಡೆ ಇರ್ತೈತಲ್ಲ ಗಾಡಿ ವೆಹಿಕಲ್. ಒಂದೇ ದಿನದಾಗ ನಾವು ಟ್ರಾವೆಲ್ ಮಾಡ್ತಿದ್ವಿ. ಯಾವಾಗಲೂ ಇದ್ರೆ ಜಾಸ್ತಿ ದಿನ ಅಂತೂ ನಾವು ಮಾಡೋದಿಲ್ಲ. ಕಾರ್ ಇದ್ರೆ ನಾವು ಕೊಲ್ಲಾಪುರ ಎಲ್ಲ ಬಂದಿದ್ವಿ ರೀ. ನಾವು ಕೊಲ್ಲಾಪುರಿಗೆ ಬಂದು ಮತ್ತು ಜ್ಯೋತಿಬಾ ಗುಡಿಗೆ ಹೋಗಿದ್ವಿ ರೀ. ಕೊಲ್ಲಾಪುರ್ಲಿಂದ ಅಂತೂ ಜ್ಯೋತಿಬಾ ಗುಡಿ ಸಮೀಪ ಆಗ್ತೈತಿ. ನಾವು ಕಾರ್ನಾಗ ಬಂದಿದ್ವಲ್ಲ, ಕಾರ್ನಾಗ ಬಂದು ನಾವು ಹೋಗ್ಬೇಕಂದ್ರೆ ಆಯ್ತು. ಈ ಸರಿ ಅಂತೂ ಜ್ಯೋತಿಬಾ ಗುಡಿಗೆ ಹೋಗಿಲ್ಲ ರೀ. ಯಾಕಂದ್ರೆ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಲ್ಲ, ಹಂಗಂತೇಳಿ ನಾವು ಅಲ್ಲಿಂದ ಬರ್ಬೇಕಂದ್ರೆ ನಾವು ಹುಬ್ಳಿಯಿಂದ 8 ಗಂಟೆಗೆ ನಾವು ಹರಿಪ್ರಿಯಾಗಿ ಬಂದ್ರಲ್ಲ, ಇಲ್ಲಿ 4:15 ಬಂದು ಮುಟ್ಟಿದ್ವಿ. ಇಲ್ಲಿಂದ ರೂಮಿಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಆಮ್ಯಾಗ ಗುಡಿಗೆ ಹೋದ್ವಿ. ನಾವು ಗುಡಿಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬರ್ಬೇಕಂದ್ರೆ 9:30 ಆಯಿತು. ನಾವು ತೊಗೊಂಡು ಬಂದಿದ್ದು ಅನ್ನನ ಇತ್ತು ರೀ. ನಾನು ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆಲ್ಲ ಅದ ನಾವು ತಿಂದೀವಿ. ಚಲೋ ಇತ್ತು. ಪುಳಿಯೋಗರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಬಂದಿದ್ದೆ, ಚಲೋ ಇತ್ತು. ಏನೂ ಆಗಿದ್ದಿಲ್ಲ ರೀ ರಾತ್ರಿ ಅಂತೂ. ಹುಡುಗರಿಗೆ ಇಷ್ಟ ನಾವು ವೈಟ್ ರೈಸ್ ಮಾಡ್ಕೊಂಡು ಬಂದಿದ್ದೆ. ಹುಡುಗರು ಅದು ತಿಂದಿಲ್ಲ. ಅವ್ರಿಗಂತೇಳಿ ಸ್ಯಾಂಡ್ವಿಚ್ ಕೊಡಿಸಿದ್ರಿ. ಸ್ಯಾಂಡ್ವಿಚ್ ಅಂತೂ ಸೂಪರ್ ಇತ್ತು ರೀ. ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಅಂತೂ ನಾಷ್ಟ ಅಂತ ಇಲ್ಲಿ ಇಡ್ಲಿ ವಡ ಅಂತೂ ತಿನ್ನಬಾರ್ದ್ರಿ. ಇಲ್ಲಿ ವಡಾ ಪಾವ್, ಆಮೇಲೆ ಪೋಹೆ, ಅವಲಕ್ಕಿ ಮರಾಠಿನಾಗ ಪೋಹೆ ಅಂತಾರೆ ರೀ. ಅದು ಚಲೋ ಇರ್ತಿದ್ವಿ. ಅದಂತೂ ನಾವು ಸಿಕ್ಕಿಲ್ಲ. ನಮ್ಮ ಮನೆಯವ್ರು ಹೋಗಿ ಇಡ್ಲಿ ತೊಗೊಂಡು ಬಂದಿದ್ವಿ. ಪೂರ್ತಿ ಕಲ್ಲಿದ್ದಂಗೆ ಇತ್ತು ಇಡ್ಲಿ ಅಂತೂ. ಏನೂ ಚಲೋ ಇದ್ದಿಲ್ಲ. ಆಮೇಲೆ ವಡೆನೂ ಚಲೋ ಇದ್ದಿಲ್ಲ. ಇಟ್ಟಂಗೆ ಇತ್ತು. ಈ ಕಡೆ ಎಲ್ಲ ಫ್ರೆಶ್ ಇರ್ತೈತಿ. ಬರುವಾಗೂ ಅಷ್ಟೇ ರೀ. ನಾವು ಇಡ್ಲಿ ಮತ್ತು ವಡೆ ತೊಗೊಂಡು ಬಂದಿದ್ವಿ ಗಣೇಶಪೇಟೆಯಿಂದ. ಭಾಳ ಚಲೋ ಇತ್ತು. ಹುಡುಗರು ಚಲೋ ತಿಂದ್ರು, ನಾವು ಎಲ್ಲ ಚಲೋ ತಿಂದ್ವಿ. ಇಲ್ಲಂತೂ ಸಾಂಬಾರು ಹೇಳ್ತೀನಿ ರೀ. ಹೆಂಗಿತ್ತಂದ್ರೆ ನೀರೊಳಗೂ ಉಪ್ಪು, ಖಾರ, ಆಮೇಲೆ ಸಕ್ಕರೆ 3 ಮಿಕ್ಸ್ ಮಾಡಿದರೆ ಹೆಂಗಿರ್ತೈತಲ್ಲ ಹಂಗೈತಿ. ಚಟ್ನಿನೂ ಚಲೋ ಇಲ್ಲ, ಏನೂ ಇಲ್ಲ. ಸುಮ್ಮನೆ ದುಡ್ಡು ವೇಸ್ಟ್, ಎಲ್ಲ ವೇಸ್ಟ್. ನನಗಂತೂ ಭಾಳ ಕಿರಿಕಿರಿ ಅನಿಸ್ತೀರಿ ಅದು. ಮತ್ತು ಆಮೇಲೆ ಬರುವಾಗ ಅಂದರೆ ನನಗೆ ತಿನ್ನೋಕ್ಕಾಗತ್ತಿಲ್ಲ. ಎಲ್ಲ ಚೆಲ್ಲಿದ್ವಿ ನಾವು. 250 ರೂಪಾಯಿ ನಮ್ಗೆ ವೇಸ್ಟ್ ಆಗಿತ್ತು ರೀ. ಒಂದು ಪ್ಲೇಟಿಗೆ 70 ರೂಪಾಯಿ 80 ರೂಪಾಯಿ ತೊಗೊಳ್ತಾರೆ. ಏನೇನು ಚಲೋ ಇರೋದಿಲ್ಲ ರೀ. ಅದು ಚೆಲ್ಲಿಬಿಟ್ಟು ಪ್ಲೀಸ್ ಯಾರು ನೋಡೋಕ್ಕದಿರಲ್ಲ ವಿಡಿಯೋದಾಗ. ಪೋಹೆ ತಿನ್ನಿರಿ, ಇಲ್ಲಿ ಚಲೋ ಇರ್ತಾವೆ. ಆಮ್ಯಾಗ ವಡಾಪಾವ್ ಚಲೋ ಇರ್ತೈತಿ. ಅವಲಕ್ಕಿ ಚಲೋ ಇರ್ತಾವೆ. ಇಲ್ಲಿ ವಡಾಪಾವ್ ಚಲೋ ಇರ್ತೈತಿ. ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ಏನು ಚಲೋ ಸಿಗೋದಿಲ್ಲ ರೀ ಕೊಲ್ಲಾಪುರದಾಗಂತೂ. ನಾವು ತಿಂದಿರ್ತಾರೆ ಅನ್ನಕತ್ತೀವಿ. ಯಾಕಂದರೆ ಇಲ್ಲೆಲ್ಲ ಫೇಮಸ್ ಅಂದರೆ ಅವಲಕ್ಕಿ ರೀ. ಅವಲಕ್ಕಿ ವಡಾಪಾವ್ ಅಂತೂ ಚಲೋ ಇರ್ತೈತಿ. ದೊಡ್ಡ ಹೋಟೆಲ್ದಾಗಂತೂ ನಾವು ತೊಗೊಂಡಿಲ್ಲ ರೀ. ಏನು ಚಲೋ ಇದ್ರಿ ನೀವಂತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಅವಲಕ್ಕಿ ತಿನ್ನೋ ಚಲೋ ಇರ್ತೈತಿ. ಅದೆಲ್ಲ ಆಯ್ತು ತೊಗೊಂಡಿವಿ. ಮತ್ತು 2 ಪ್ಲೇಟ್ ಅವಲಕ್ಕಿ ಕಟ್ಟಿಸ್ಕೊಂಡು ನಾವಂತೂ ಟ್ರೈನ್ ಹತ್ತಿದ್ದೀವಿ. ಬಾಜು ಕುಂತಾರ್ರಿ ಹುಡುಗರು ಮತ್ತು ನಮ್ಮ ಮನೆಯವರೆಲ್ಲ ಬಾಜು ಕುಂತಾರೆ. ನನ್ನ ಸೀಟೆಲ್ಲ ಖಾಲಿ ಐತಿ. ಈ ಕಡೆ ಬಂದು ವಿಡಿಯೋ ಮಾಡಾಕತ್ತೀನಿ ನಾನಂತೂ. ಯಾಕಂದ್ರೆ ಸ್ವಲ್ಪ ಚಲೋ ಇರ್ತೈತಿ ಅಂಥೇಳಿ. ಇವಾಗಂತೂ ಕುಂತಿದ್ದೀನಿ ಟ್ರೈನಾಗ. ಒಂದು 5 ನಿಮಿಷ ಲೇಟ್ ಆಗಿದ್ರಲ್ಲ
ಟ್ರೈನ್ ಮಿಸ್ ಆಗೋದು. ಇಲ್ಲಿಂದ ಮತ್ತು ನಾವು ಮಿರಜ್ಗೆ ಹೋಗಿ ಅಲ್ಲಿಂದ ಹತ್ತಿ ಅಲ್ಲಿ ಟ್ರೈನ್ ಎಷ್ಟು ಗಂಟೆಗೆ ಬರ್ತೈತೆ ಅಂತಿಲ್ಲ ಅದನ್ನು ಗೊತ್ತಿಲ್ಲ. ವೇಟ್ ಮಾಡ್ಬೋದು, ಯಾಕಂದರೆ ಹುಡುಗರಿಗೆ ನಾಳೆ ಶಾಲೆಗೆ ಕಳಿಸ್ಬೇಕಲ್ಲ. ಇವತ್ತಂತೂ ಸಂಡೇ ಒಂದೇ ದಿನದಾಗ ಜರ್ನಿ ನಮ್ಗೆ. ನಿನ್ನೆ ಅಂತೂ ಈ ಟೈಮಿಗೆ ನಾವು ಟ್ರೈನ್ ಆಗಿದ್ವಿ ಮತ್ತು ಇದೇ ಟೈಮ್ನಾಗ ಟ್ರೈನ್ ಆಗಿದ್ದೀವಿ ರೀ. ನಿನ್ನೆ 4:15ಗೆ ನಾವು ಕೊಲ್ಲಾಪುರಿಗೆ ಬಂದಿದ್ದೀವಿ. ಇವಾಗ ಎಷ್ಟಾಗೈತೆ ರೀ ಟೈಮು? 12 ಕರೆಕ್ಟ್ 12 ಗಂಟೆಗೆ ಬಿಟ್ಟೈತಿ ರೀ ಟ್ರೈನ್. 12 ಗಂಟೆ ಅಂದರೆ ನಾವು ಹೋಗ್ಬೇಕಂದ್ರೆ ಹುಡುಗಿ 7:15ರಿಂದ 8 ಗಂಟೆ ಆಗ್ಬೋದು ಹೆಚ್ಚು ಕಮ್ಮಿ. ನಾನಂತೂ ಇವಾಗ ನಾಷ್ಟ ಮಾಡ್ಕೊತೀನಿ ರೀ. ನಾನಂತೂ ನಾಷ್ಟ ಮಾಡಿಲ್ಲ, ಅವಲಕ್ಕಿ ಫ್ರೆಂಡ್ಸ್, ಅವಲಕ್ಕಿ ಅಂತೂ ಸೂಪರ್ ಇತ್ತು ರೀ. ನಮ್ಮ ಹುಬ್ಳ್ಯಾಗೂ ಮಾಡ್ತಾರೆ ರೀ ಅವಲಕ್ಕಿ. ಒಗ್ಗರಣೆ ಹಾಕುವಾಗನ ಲಿಂಬೆಹಣ್ಣು ಹಿಂಡ್ತಾರೆ, ಇಲ್ಲಂತೂ ಸಪ್ರೇಟ್ ಕೊಟ್ಟಾರೆ ನೋಡಿರಿ. ಅದ್ರ ಕೂಡ ಶೇವ್ನು ಕೊಟ್ಟಾರೆ, ಸೂಪರ್ ಇತ್ತು ರೀ. ನಾನು ನಾಷ್ಟ ಮಾಡ್ಬೇಕಂದ್ರೆ 1 ಗಂಟೆ ಆಯ್ತು ರೀ ವಿಡಿಯೋ ಎಲ್ಲ ಮಾಡಿ. ಆದ್ರೂ ಫ್ರೆಶ್ಶಾಗಿ ಬಿಸಿನೇ ಇತ್ತು ರೀ, ಸ್ವಲ್ಪ ಬಿಸಿ ಇತ್ತು ರೀ. ಟೇಸ್ಟ್ ಅಂತೂ ಸೂಪರ್ ರೀ. ಇಂಥ ಅವಲಕ್ಕಿ ಅಂತೂ ನಾನು ಎಲ್ಲೂ ಹೊರಗಡೆ ತಿಂದಿಲ್ಲ ರೀ. ನಮ್ಮ ಮನ್ಯಾಗ ಮಾಡಿದ್ರೆ ಇಷ್ಟು ಟೇಸ್ಟ್ ಆಗೋದಿಲ್ಲ. ಅದಕ್ಕೆ ಕೊಲ್ಲಾಪುರ ಹೋದ್ರಲ್ಲ ಅವಲಕ್ಕಿ ತಿನ್ನಿರಿ ಅಂತೇಳಿ ಹೇಳಿದ್ದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಇತ್ತು ರೀ. ನಾನಂತೂ ಇನ್ನೊಂದು 2 ಪ್ಲೇಟ್ ತೊಗೊಂಡಿದ್ರಲ್ಲ ಚಲೋ ಇರ್ತಿತ್ತು ಅನಿಸ್ತೀರಿ ನನಗಂತೂ. ನಾಷ್ಟ ಎಲ್ಲ ಮುಗೀತು ರೀ. ಹುಡುಗರಂತೂ ಆಡಾಕತ್ತು ಬಿಟ್ಟಾರೆ ನೋಡಿರಿ. ಇವನಂತೂ ಮೊಬೈಲ್ದಾಗ ಆಟ ಆಡಾಕತ್ತಾನೆ. ದೀಕ್ಷಿತಾ ಅಂತೂ ಪ್ಲೇನಾಗ ಆಟ ಆಡಾಕತ್ತಾಳೆ ರೀ. ಫ್ರೆಂಡ್ಸ್, ಇವಾಗಂತೂ 6:30 ರೀ. ಇನ್ನೊಂದು ಅರ್ಧ ತಾಸಿನಾಗ ನಮ್ಮ ಊರಿಗೆ ನಾವು ಹೋಗಿಬಿಡ್ತೀವಿ, ಅಂದರೆ ನಮ್ಮ ಹುಬ್ಳಿಗೆ ನಾವು ಹೋಗಿಬಿಡ್ತೀವಿ ರೀ. ಇನ್ನೊಂದು ಅರ್ಧ ತಾಸು ಉಳೀತು ರೀ. ಫ್ರೆಂಡ್ಸ್, ಇವಾಗಂತೂ ಎಕ್ಸಾಕ್ಟಾಗಿ ನಾವು ಟ್ರೈನ್ ಹುಬ್ಳಿಗೆ ಬರ್ಬೇಕಂದ್ರಲ್ಲ 7 ಗಂಟೆ ಆಗೈತೆ ರೀ. 7:05 ಆಯ್ತು ರೀ. ನಾವು ಹೊರಗಡೆ ಬ್ಯಾಗೆಲ್ಲ ತೊಗೊಂಡು ಹುಡುಗರನ್ನ ಕರ್ಕೊಂಡು ಬರ್ಬೇಕಂದ್ರೆ 7:05 ಆಗೈತೆ ನೋಡಿರಿ. ಇವಾಗಂತೂ ನಾವು ಹೊಂಟೀವಿ ರೀ ಮನೆಗಂತೂ. ಫ್ರೆಂಡ್ಸ್, ಇದಿತ್ತು ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೋಗಿ ಬಂದಿದ್ದು ವಿಡಿಯೋ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋದಾಗ ನಿಮಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.